ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮನೆ ಫುಲ್ ಮಿಸ್ಸಿ ಮಾಡಿಬಿಟ್ಟಿದ್ದಾರೆ ಮಕ್ಕಳು. ಜೊತೆಗೆ ಇದು ಮಂಡಕ್ಕಿ ಖಾರ ಹಚ್ಚೋದು ಅಂತ, ಅಥವಾ ಕಳ್ಳೆಪುರಿಗೆ ಖಾರ ಹಚ್ಚಿಡೋದು ಅಂತ ಹೇಳ್ತಾರಲ್ವ, ಅಥವಾ ಒಗ್ಗರಣೆ ಹಾಕಿಡೋದು ಅಂತ, ಅದನ್ನು ಮಾಡಿದ್ದೀವಿ. ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಏನಾದರೂ ಬೇಕಂತ ಹೇಳಿದ್ರೆ ಕೇಳಿ, ನಾನು ನೆಕ್ಸ್ಟ್ ಬರುವಂಥ ಬ್ಲಾಗ್ಸಲ್ಲಿ ಅಥವಾ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿರ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಮಕ್ಕಳಿಗೆ ಕೂಡ ಇದ್ದಾರಲ್ವ, ಆಗಲಿಲ್ಲ. ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗತ್ತೆ. ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನೋಡೋಣ. ಅಕ್ಕಿ ಡಬ್ಬ ಕೂಡ ಖಾಲಿಯಾಗಿತ್ತು. ಇದನ್ನು ಮೆತ್ತಗಾಗಿಬಿಡುತ್ತೆ ಅಂತೇಳ್ಬಿಟ್ಟು ಇದಕ್ಕೇ ಬೇಗ ಅದು ಕವರೊಳಗೆ ಹಾಕ್ಬಿಟ್ಟು ಮುಚ್ಚಿಡೋಣ ಅಂತೇಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕಲ್ವ, ಮೆತ್ತಗಾಗಿಬಿಡುತ್ತೆ. ಬಿಸಿ ಇದ್ದಾಗ ಹಾಕಿದ್ರೂ ಕೂಡ ಮೆತ್ತಗಾಗುತ್ತೆ, ಅಥವಾ ತಣ್ಣಗಾದ್ಮೇಲೆ ಗಾಳಿ ಆಡೋಕ್ಕೆ ಬಿಟ್ಟರು ಕೂಡ ಮೆತ್ತಗಾಗುತ್ತೆ. ಸ್ವಲ್ಪ ಬೆಚ್ಚಗೆ ಇದ್ದಂಗೆ ಸ್ವಲ್ಪ ಹಾಕಿಟ್ರೆ ಸ್ವಲ್ಪ ಕುರುಮ್ ಥರ ಇರುತ್ತೆ ಅಂತೇಳಿ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ. ಹೇಗಾಗಿದೆ ಅಂತ ಕೂಡ ಟೇಸ್ಟ್ ಕೂಡ ನೋಡಿರಲಿಲ್ಲ, ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಮುಂದಿನ ವಿಡಿಯೋದಲ್ಲೇ ನೋಡಿ ಗೊತ್ತಾಗತ್ತೆ. ತುಂಬ ಚೆನ್ನಾಗಿತ್ತು, ಆದರೆ ಖಾರ ಆಗಿಬಿಟ್ಟಿತ್ತು. ಏನು ಹೇಳೋದು, ಸ್ವಲ್ಪ ಖಾರ ಮುಂದೆ ಆಗಿಬಿಟ್ಟಿತ್ತು. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಮಗೆ ಖಾರ ಅನ್ನಿಸ್ತು ಅಷ್ಟೇ. ಮಕ್ಕಳೆಲ್ಲ ತಿಂದರು, ನಾವು ಸ್ವಲ್ಪ ಖಾರ ತಿನ್ನೋದು ಕಮ್ಮಿ ಅಲ್ವಾ, ಹಾಗಾಗಿ ಖಾರ ಅನ್ನಿಸ್ತು. ಸಾಯಂಕಾಲದಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಆಲ್ರೆಡಿ ಆಗಿಬಿಟ್ಟಿದೆ. 5:36 ಆಗಿದೆ. 5:30 ಇಲ್ಲ, ಸರಿ, 6 to 6:30 ಆ ಥರ ಆಗಿದೆ. ಎಲ್ಲ ಮಿಸಿ ಆಗಿದೆ ಎಲ್ಲ. ಇವಾಗ ನೋಡಿ, ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೀನ್ಸ್ ಎಲ್ಲ ಇತ್ತಲ್ವ, ನಾಳೆಗೆ ಸ್ವಲ್ಪ ಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ಬೆಳಗ್ಗೆನೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಇಟ್ಕೊಂಡ್ಬಿಡೋಣ ಅಂಥೇಳಿ ಬೀನ್ಸ್ ಪಲ್ಯಕ್ಕೆ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅಮ್ಮ ಜ್ಯೂಸ್ ಚೆಲ್ಬಿಟ್ಲು ಅಂತ ಅವ್ನು ಅಳ್ತಾ ಇದ್ದ. ಅಲ್ಲಿಗೆ ಹೋದರೆ ಮತ್ತೆ ಕೂಡ ಕೆಳಗಡೆ ಎಲ್ಲ ಫುಲ್ ಚೆಲ್ಬಿಟ್ಲು. ಟೋಟಲ್ 2 ಬಾಟ್ಲು ಜ್ಯೂಸನ್ನ ಮುಗಿಸಿದ್ರು ಇಬ್ಬರು ಸೇರಿ ಚೆಲ್ಲಾಡಿ. ಅವನು ಕುಡಿತಾ ಇರೋನ್ನ ಚೆಲ್ಲೋದ್ಲು, ಅವಳದು ಸ್ವಲ್ಪ ಮಿಕ್ತು ಅಷ್ಟೇ. ಅವನಿಗೆ ಸ್ವಲ್ಪ ಜ್ಯೂಸ್ ಚೆಲ್ಬಿಟ್ಲು ಅಂತ ಅಳ್ತಾ ಇದ್ದ. ಬೇರೆ ಚಡ್ಡಿ ತೊಗೊಂಡು ಬಂದು ಹಾಕಿದೆ. ಫುಲ್ ಅಳ್ದುಬಿಟ್ಟಿದ್ದಾರೆ. ಸ್ವಲ್ಪ ಹೀಗೆ ಅಲ್ವಾ, ಏನಾದ್ರು ಪೂಜೆ ಫಂಕ್ಷನ್ ಏನಾದ್ರು ಇತ್ತು ಅಂದರೆ ನಮಗೂ ಕೂಡ ಕೈಕಾಲು ಆಡ್ತಾರಲ್ಲ, ಹೆಂಗೆ ಮಾಡೋದು, ಅದು ಮುಗಿಯೋವರೆಗೂ ಸ್ವಲ್ಪ ಕಸಿ ಅನ್ನಿಸ್ತಾನೆ ಇರುತ್ತೆ. ಅವಳು ಚೆಲ್ಬಿಟ್ಲಲ್ವ, ನನಗೆ ಮತ್ತೊಂದು ಬೇಕು ಅಂತ ಕೂತ್ಕೊಂಡ. ಸದ್ಯ ಹೆಂಗೋ ತಂದಿಟ್ಟಿದ್ವಿ. ಅವಳಿಗೆ ಅದೇ ಬೈತಾ ಇದ್ದೀವಿ, ಗದರಿಸ್ತಾ ಇದ್ದೀವಿ, ಎಲ್ಲ ಚೆಲ್ತಿಯಲ್ಲ ನೋಡು ಅಂತ. ಈಗ ಮತ್ತೆ ಅವನು ಕುಡಿತಾ ಇದ್ದಾನೆ. ಸದ್ಯ ಅವಳು ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು. ಟ್ರೈಪಾಡ್ ಕೂಡ ಅಲ್ಲೇ ಇಟ್ಟಿದ್ದೀನಿ. ಅದನ್ನೊಂದು ಟ್ರೈಪಾಡ್ನ ಕಾಪಾಡ್ಕೊಳ್ಳೋದೇ ದೊಡ್ಡ ಸಾಹಸ ಆಗಿಬಿಟ್ಟಿದೆ. ಈಗ ಲೈಟಿಂಗ್ ಇರೋದು ಕೂಡ ಹೊಸದನ್ನು ತರಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಬ್ಬರು ಇರೋದ್ರಿಂದ ನೋಡ್ಕೊಳ್ಳೋದು ಕೂಡ ಕಷ್ಟ ಅನಿಸುತ್ತಲ್ವ, ಮಕ್ಕಳನ್ನ ಮ್ಯಾನೇಜ್ ಮಾಡೋದು. ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟೇ ಆಗ್ತಾಯಿದೆ. ಈ ವಿಡಿಯೋ ಎಲ್ಲ ನಡೆಯುವಾಗ ಅಮ್ಮ ಸ್ವಲ್ಪ ಜೊತೆಲಿದ್ದರು. ಅದಾದಮೇಲೆ ಅವರು ಹೊರಟೋದ್ರು. ಹಾಗಾಗಿ ವಿಡಿಯೋ ಕೂಡ ಎಡಿಟಿಂಗ್ ಮಾಡೋಕ್ಕೆ ಕೂಡ ನನಗೆ ಕಷ್ಟ ಆಗ್ತಾಯಿತ್ತು. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ನೋಡಿದ್ರೆ ನಿಮಗೂ ಕೂಡ ಯಾಕೆ ವೀಡಿಯೋಸ್ನ ಹಾಕೋದಕ್ಕೆ ಡಿಲೇ ಮಾಡ್ತಾಯಿದ್ವಿ ಅಂತ ನಿಮಗೆ ಗೊತ್ತಾಗತ್ತೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ, ಯಾಕೆಂದರೆ ಇಲ್ಲಿ ನಮ್ಮ ಶಾಪಲ್ಲಿ ಎಡಿಟಿಂಗ್ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಓಡಾಡ್ತಿದೆ, ಇಗ್ನೋರ್ ಮಾಡಿ. ಸ್ವಲ್ಪ ಸೆಕೆ ಕೂಡ ಇತ್ತು ಆ ಟೈಮಲ್ಲಿ, ಇವ್ರ ಜೊತೆ ಆಟ ಆಡ್ಕೊಂಡು ಕಿಚ್ಚಾಡ್ಕೊಂಡು ಇದ್ವಲ್ಲ, ಹಾಗಾಗಿ
ಹಾಗಾಗಿ ಆಚೆ ಕೂಡ ಸ್ವಲ್ಪ ಹೊತ್ತು ಕರ್ಕೊಂಡು ಬಂದೆ. ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ, ವಾಶ್ ಮಾಡಿ ನೈಟ್ ಸಂಜೆನೇ ನೋಡಿ. ಅಮ್ಮ ಕೂಡ ಹಾಯ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮಂಜುಗೆ ಸ್ವಲ್ಪ ರೂಢಿ ಇದೆ, ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ ಮಾಡಿದ್ನಲ್ಲ, ಅಮ್ಮಗೆ ಇದು ರೂಢಿ ಇಲ್ಲ, ಹಾಗಾಗಿ ಹಾಯ್ ಮಾಡ್ತಾ ಇದ್ದಾಳೆ. ವಿಡಿಯೋ ಮಾಡಿಟ್ಟರೆ ಮೆಮೊರಿ ಆಗಿ ಕೂಡ ಇರುತ್ತೆ, ಮುಂದೆ ಅವರು ಕೂಡ ನೋಡ್ಕೋಬೋದಲ್ವ ಯೂಟ್ಯೂಬಲ್ಲಿ ಇದ್ದರೆ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದೀನಿ. ನಮ್ಮ ಆ ಥರ ಕುಂಕುಮ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅದಾದಮೇಲೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಕಡೆ ಆಟ ಆಡಿಸ್ಕೊಂಡಿದ್ದೀವಿ. ಊರಿಂದ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ವೀಡಿಯೋ ನೋಡಿ, ಯಾರು ಬಂದಿದ್ರು ಅಂತ ಈ ವಿಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ. ಅವರು ಬರೋದು ಕೂಡ ಲೇಟ್ ಆಯಿತು. ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿ ಊಟ ಮಾಡಿದ್ವಿ. ಅವ್ರು ಬರೋವರೆಗೂ ಅವರು ಆಟ ಆಡ್ಕೊಂಡೇ ಈ ಥರನೇ ಕಾಲ ಕಳೆದ್ವಿ. ಬರ್ತಾರಲ್ಲ ಮತ್ತು ಮಲ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ಇವರು ನಾವು ಮಲ್ಕೊಂಡ್ರೇ ಮಲ್ಗೋದು, ಮುಂಚೆ ಅಂತೂ ಮಲ್ಗಲ್ಲ. ಎಲ್ಲ ಲೈಟ್ ಆಫ್ ಆಗಿದ್ರೇ ಮಲ್ಗ್ತಾರೆ, ಇಲ್ಲಾಂದರೆ ಆವಾಗಲೂ 1 ಅವರ್ ಬೇಕು, ಸತಾಯಿಸ್ತಾರೆ. ಸರಿ ಅವ್ರು ಬಂದಮೇಲೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಬಟ್ ಅವ್ರಿಗೆ ಈ ಥರ ಬರ್ತಾಯಿದ್ದಾರೆ ಅಂತ ಊರಿಂದ ಹೇಳಿದ್ವಲ್ಲ, ಅವ್ರಿಗೆ ಕೂಡ ನಿದ್ದೆ ಇಲ್ಲ. ಅವ್ರು ಬರ್ತಾರೆ, ಅಕ್ಕ ಬರ್ತಾರೆ ಅಂತ ಹೇಳ್ಕೊಂಡಿದ್ದ. ಹಾಗಾಗಿ ಆಟ ಆಡ್ಕೊಂಡು ಸೈಕಲಲ್ಲಿ ಆಡಿಸ್ಕೊಂಡಿದ್ದೀನಿ. ಆಲ್ರೆಡಿ 9:30 ಮೇಲೆ ಆಗಿದೆ. ಅಮ್ಮ ಕೂಡ ಧೈರ್ಯ ಕೂತ್ಕೋತಾಳೆ, ಅಷ್ಟು ಸಪೋರ್ಟಿಂಗ್ ಇರುತ್ತೆ, ಬೀಳ್ಸೋದಿಲ್ಲ ನೋಡಿ. ಊಟ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಅವ್ರು ಬರ್ತಾರಲ್ವ, ಅವ್ರಿಗೆ ಹಾಸಿಗೆ ಎಲ್ಲ ಬೇಕಂದ್ಬಿಟ್ಟು ಹಾಸಿಗೆ ಎಲ್ಲ ತೆಗ್ದಿಟ್ಟಿದ್ದೀನಿ. ಅದು ಪೂಜೆಗೆ ಟೇಬಲ್ ಬೇಕಿತ್ತು, ಅದನ್ನು ಕೂಡ ಇಬ್ಬರು ಸಾಹಸ ಮಾಡ್ತಾರೆ ಆ ಟೇಬಲ್ ಮೇಲೆ. ಯಾಕಾದ್ರೂ ತೆಗೆದು ನಂಗೆ ಆಗ್ಬಿಟ್ಟು ಈಗ ಆಲ್ರೆಡಿ 10 ಗಂಟೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡುವಾಗ ನನಗೆ ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ಕೈ ಆ್ಯಕ್ಷನ್ ಮಾಡಿ ತೋರಿಸ್ತೀನಿ. ಅಮ್ಮ ಕೂಡ ಊಟ ಎಲ್ಲ ಮಾಡಿದ್ವಿ, ಅವರು ಅದೇ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ನಗ್ತಾ ಇದ್ದಾರೆ. ಊಟ ಎಲ್ಲ ಮಾಡಿ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬಂದಿಲ್ಲ, ಅವ್ರನ್ನ ಕರ್ಕೊಂಡು ಬರಬೇಕಲ್ವ, ಹಾಗಾಗಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.